ಅಂಥವ್ರ ಕೈನಲ್ಲಿ ಅಧಿಕಾರ ಇದ್ದರೆ, ಆ ಸಂವಿಧಾನ ಅವ್ರ ಕೈನಲ್ಲಿದ್ದರೆ ಅದು ಶ್ರೇಷ್ಠ ಸಂವಿಧಾನ ಆಗ್ತದೆ ಈ ದೇಶದ ಭಾರತ, ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಯಾರಿಗೆ ನಂಬಿಕೆನೇ ಇಲ್ಲ ಸಂವಿಧಾನದ ಬಗ್ಗೆ, ಯಾರಿಗೆ ಗೌರವ ಇಲ್ಲ, ಅದಕ್ಕೆ ವಿರುದ್ಧವಾಗಿರ್ತಾರೆ, ಆ ಜನರ ಕೈನಲ್ಲಿ ಹೆಂಗ್ ಶ್ರೇಷ್ಠ ಆಗ್ತದೆ? ಶ್ರೇಷ್ಠ ಸಂವಿಧಾನ ಹಿಂಗಾಗ್ತದೆ. ಇದು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು. ಈಗ ಸಂವಿಧಾನದಲ್ಲಿ 3 ಅಂಗಗಳಿದ್ದಾವೆ. ಒಂದು ಕಾರ್ಯಾಂಗ, ಇನ್ನೊಂದು ಶಾಸಕಾಂಗ, ಆಮೇಲೆ 3ನೇದು ನ್ಯಾಯಾಂಗ, ಆಮೇಲೆ 4ನೇ ಅಂಗ ಚೌಸ್ತಂಭ ಅಂತ ಕರಿತೀವಿ, 4ನೇ ಅಂಗ ಪತ್ರಿಕೋದ್ಯಮ, ಪತ್ರಿಕಾರಂಗ. ಆದರೆ ಸಂವಿಧಾನದಲ್ಲಿರೋದು 3 ಅಂಗಗಳು: ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ. ಈಗ ಇವನ್ನೇ ದುರ್ಬಲಗೊಳಿಸಿಬಿಟ್ರೆ ಸಂವಿಧಾನ ಹೆಂಗಿರ್ತದೆ? ಇವನ್ನೇ ಭ್ರಷ್ಟಗೊಳಿಸಿಬಿಟ್ರೆ ಹೆಂಗಿರ್ತದೆ? ನಿಮಗೆ ಶಾಸಕಾಂಗ ಭ್ರಷ್ಟಗೊಳಿಸ್ಬೋದು, ಕಾರ್ಯಾಂಗ ಭ್ರಷ್ಟಗೊಳಿಸ್ಬೋದು, ನ್ಯಾಯಾಂಗನ ದುರ್ಬಲಗೊಳಿಸ್ಬೋದು. ಹೆಂಗೆ ಸಂವಿಧಾನ ಸ್ಟ್ರಾಂಗ್ ಆಗಿರ್ಲಿಕ್ಕೆ ಸಾಧ್ಯ ಆಗ್ತದೆ? ಸಂವಿಧಾನದ ದೇಶಗಳು ಹೆಂಗೆ ಹಿಡಿಯುತ್ತವೆ? ಪ್ರಜಾಪ್ರಭುತ್ವ ಹೆಂಗೆ ಗಟ್ಟಿಯಾಗಿರ್ತದೆ? ಹೇಳಿ. ಸೊ ಇದಕ್ಕೆಲ್ಲ ಮಲ್ಲೇಶ್ ಅವರು ಬಹಳ ಅದಕ್ಕೆ ಬದ್ಧತೆ ಇರಬೇಕು. ಈಗ ಕೆಲವರು ಏನಂತ ಹೇಳ್ತಾರೆ, ಈ ಹಿಂದುತ್ವ ಇದೆಯಲ್ಲ, ಹಿಂದುತ್ವ, ಆ ಹಿಂದುತ್ವ ಅದು ಗಟ್ಟಿಯಾದ ಹಿಂದುತ್ವ, ಮತ್ತೆ ಸ್ವಲ್ಪ ಮೃದು ಹಿಂದುತ್ವ. ಸ್ಟ್ರಾಂಗ್ ಹಿಂದುತ್ವ, ಮೃದು ಹಿಂದುತ್ವ, ವೀಕ್ ಹಿಂದುತ್ವ. ಇದಕ್ಕೆ ಸಾಧ್ಯನೇ ಇಲ್ಲ. ಹಿಂದುತ್ವ ಅದು ಸ್ಟ್ರಾಂಗ್, ವೀಕ್. ಈ ತರ ಅಡ್ಗೋಡೆ ಮೇಲೆ ದೀಪ ಇಟ್ಟುಕೊಂಡು ಜನರನ್ನು ದಾರಿ ತಪ್ಪಿಸ್ತಾರೆ. ನಾನು ಬಹಳ ತೀರ್ಪೋಗಿ ಭಾಷಣ ಮಾಡಕ್ಕೆ ಸಮಯ ಇದೆ. ನಾನು ಇನ್ನೇ 2 ಪರೀಕ್ಷೆಗೆ ಹೋಗ್ಬೇಕು. ಇದು ಬಹಳ ದೀರ್ಘವಾದಂತ ವಿಚಾರ. ಇವತ್ತು ಸವಾಲುಗಳು ನಮ್ಗೆ ಏನಿದೆ ಅಂತಂದ್ರೆ, there is a threat to our democracy, there is a threat to Indian constitution. ಯಾರಿಂದ ಥ್ರೆಟ್ ಇದೆ ಅಂತಕ್ಕಂಥದ್ದನ್ನ ಜನ ತಿಳ್ಕೋಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಒಬ್ಬ ಅನಂತಕುಮಾರ್ ಹೆಗಡೆ ಅಂತ ಮಂತ್ರಿಯಾಗಿದ್ದ ಕೇಂದ್ರದಲ್ಲಿ. ಅನಂತಕುಮಾರ್ ಹೆಗಡೆ ನರೇಂದ್ರ ಮೋದಿಯವರ ಮಂತ್ರಿಮಂಡಲದಲ್ಲಿ ಮಂತ್ರಿ. ಅವನು ಮಂತ್ರಿಯಾಗಿರುವಾಗ ಹೇಳ್ದ, ನಾವು ಅಧಿಕಾರಕ್ಕೆ ಬಂದಿರೋದೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ. ನಾವು ಅಧಿಕಾರಕ್ಕೆ ಬಂದಿರೋದೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ. ಯಾರು ಹೇಳಿದ್ರು ಇದನ್ನ? ಕೇಂದ್ರದ ಒಬ್ಬ ಮಂತ್ರಿಯಾಗಿ ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್. RSS ಆಗಲಿ, ಬಿಜೆಪಿ ಆಗಲಿ, ಅಥವಾ ನರೇಂದ್ರ ಮೋದಿ ಅವರಾಗಲಿ ಅವನ ಮೇಲೆ ಕ್ರಮ ತಗೊಂಡ್ರೆ, ಏನೋ ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ವಾಟ್ ಡಸ್ ಇಟ್ ಇಂಡಿಕೇಟ್? ವಾಟ್ ಡಸ್ ಇಟ್ ಇಂಡಿಕೇಟ್?
It clearly shows that is the stand of the BJP party. Is it not so? Then what more explanation is required? ಮತ್ತೆ ನಮ್ಮ ಶೂದ್ರರು ಕೂಡ ಅಲ್ಲಿಗೆ ಹೋಗ್ಬಿಡೋದು. ಯಾಕಂತಂದ್ರೆ ಸ್ವಾರ್ಥಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ ಆಗೋದು. ಆಮೇಲೆ ಸಮರ್ಥನೆ ಮಾಡೋದು. ನಾನು ನಿನ್ನೆ ಬಜೆಟ್ ಭಾಷಣ ಉತ್ತರ ಕೊಡುವಾಗ ಹೇಳ್ತಾ ಇದ್ದೆ, ಈಗ 70% ಕೆಲಸನ ರಾಜ್ಯಗಳು ಮಾಡೋದು. ಶಿಕ್ಷಣ, ಆರೋಗ್ಯ, ರಸ್ತೆ, ವಿದ್ಯುತ್, ಸೋಷಿಯಲ್ ಸೆಕ್ಯೂರಿಟಿ, ಫುಡ್ ಸೆಕ್ಯೂರಿಟಿ ಇವೆಲ್ಲ ಮಾಡೋದು ರಾಜ್ಯಗಳು. ಕೇಂದ್ರ ಸರ್ಕಾರ ಏನ್ ಮಾಡೋದು? ಡಿಫೆನ್ಸು, ರೈಲ್ವೆ, ಎಕ್ಸ್ಟರ್ನಲ್ ಅಫೇರ್ಸು ಈ ಥರದ್ದು ಮಾಡ್ತಾರೆ. ಅವ್ರಿಗೆ 70% ಟ್ಯಾಕ್ಸ್, 30% ರಾಜ್ಯಗಳು. ಕರ್ನಾಟಕದಿಂದ ಸುಮಾರು 4.5 ಲಕ್ಷ ಕೋಟಿ ತೆರಿಗೆ ಶೇಖರಣೆ ಆಗುತ್ತೆ ಒಂದು ವರ್ಷಕ್ಕೆ. 4.5 ಲಕ್ಷ ಕೋಟಿ ನಮ್ಗೆ ವಾಪಸ್ ಬರೋದು ಎಷ್ಟಪ್ಪ ಅಂತಂದ್ರೆ 50,257 ಕೋಟಿ. ಪರ್ಸೆಂಟೇಜ್ ವೈಸ್ ಎಷ್ಟಾಯ್ತು? ನಾವು 100 ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿಕೊಟ್ರೆ ನಮ್ಗೆ ವಾಪಸ್ ಬರೋದು ಎಷ್ಟಪ್ಪ ಅಂತಂದ್ರೆ 12-13 ರೂಪಾಯಿ. 12-13 ರೂಪಾಯಿ. ಇದನ್ನು ಹೇಳಿದ್ರೆ ನರೇಂದ್ರ ಮೋದಿ ಅವರು ಹೇಳ್ತಾರೆ, ದೇಶ ವಿಭಜನೆ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ ಇವೆಲ್ಲರೂ. ದೇಶ ವಿಭಜನೆ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಇದೇ ನರೇಂದ್ರ ಮೋದಿ ಅವರು ಗುಜರಾತ್ ಇದ್ದಾಗ ನೀವು ನಮಗೆ ಅನ್ಯಾಯ ಮಾಡ್ತಾ ಇದ್ದೀರಿ, ಕೇಂದ್ರದವರು ನಮ್ಮ ತೆರಿಗೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ನಮಗೆ ಭಿಕ್ಷಕರು ಕೊಡೋ ರೀತಿಯಲ್ಲಿ ಕೊಡ್ತಾ ಇದ್ರಿ. ಆರ್ ವಿ ಬೆಗರ್ಸ್? This question has been posed by Mr. Narendra Modi ji when he was the Chief Minister. ಈಗ ಏನ್ ಹೇಳ್ತಾರೆ? ಅದನ್ನು ಕೇಳಿದ್ರೆ ದೇಶ ಒಡೆಯ ಕೆಲಸ ಮಾಡ್ತಾ ಇದ್ದೀರಿ ನೀವು. ಇದು ನಾನು ಹೇಳಿದಾಗ ಏನ್ ನನ್ನ ಮೇಲೆ ಬಿಜೆಪಿ ಅವರೆಲ್ಲ ಜಗಳಕ್ಕೆ ಬಿದ್ಬಿಟ್ರು. ನೋಡಿ ಹೆಂಗೆ ಒಂದು ರಾಜಕೀಯ ಪಕ್ಷದಲ್ಲಿ ಅನ್ಯಾಯ ಅಂತ ಹೇಳಲಿಕ್ಕೆ ವಾಯಿಸಿದೆ. ಇದು ಪ್ರಜಾಪ್ರಭುತ್ವ ಅಂತ ಕರಿಬೇಕಾ? ಇದು ವಾಸ್ತವಿಕವಾಗಿ ವಿಚಾರ. ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನನ್ನೇ ಆರೋಪ ಮಾಡಕ್ ಶುರು ಮಾಡಿದ್ರು. ನನ್ನ ಮೇಲೆ ಸುಳ್ಳು ಹೇಳ್ತಾ ಇದ್ದೀವಿ, ಬಟ್ ಇಟ್ ಇಸ್ ಎ ಫ್ಯಾಕ್ಟ್. ನಿಮಗೆ ಸೆಸ್ಸು ಮತ್ತು ಸರ್ಚಾರ್ಜ್ ಅಂತ ಕಲೆಕ್ಟ್ ಮಾಡ್ತಾರೆ. 1999 ಇಸ್ವಿನಲ್ಲಿ ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿರುವಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ 80 ತಿದ್ದುಪಡಿ ತಗೊಂಡು ಇದರಲ್ಲಿ ಪಾಲ್ ಕೊಡಂಗಿಲ್ಲ ರಾಜ್ಯಗಳಿಗೆ ಅಂತ ಮಾಡಿಕೊಟ್ರು. 1999 when Vajpayee was the Prime Minister of this country. ಇವತ್ತು ಈ ವರ್ಷ ಎಷ್ಟು ಕಲೆಕ್ಟ್ ಆಗಿದೆ ಅಂತಂದ್ರೆ ಸೆಸ್ಸು ಮತ್ತು ಸರ್ಚಾರ್ಜ್ ಕಲೆಕ್ಟ್ ಆಗಿರ್ತಕ್ಕಂಥದ್ದು 5,52,000 ಕೋಟಿ. ಇದರಲ್ಲಿ ರಾಜ್ಯಗಳು
5 ಲಕ್ಷದ ಆಮೇಲೆ ಸುಳ್ಳು ಹೇಳೋದು, ರಸ್ತೆಗಳು ಮಾಡಿಕೊಡಲ್ವಾ, ನಿಮ್ಗೆ ರೈಲ್ವೆ ಕೊಡಲ್ವಾ? ರೈಲ್ವೆ ರೆವಿನ್ಯೂ ಕಲೆಕ್ಟ್ ಮಾಡ್ಕೊಳ್ಳೋರು ಯಾರು? ನಮಗೆ ಕೊಟ್ಟಾರ? ರೈಲ್ವೆನಲ್ಲಿ ರೆವಿನ್ಯೂ ಕಲೆಕ್ಷನ್ ಆಗುತ್ತಲ್ಲ, ಅದನ್ನು ಕೊಟ್ಟಾರ, ಪಾಲ್ ಕೊಟ್ಟಾರ. ಆದರೂ ಕರ್ನಾಟಕದಲ್ಲಿ ರೈಲ್ವೆ ಹೊಸ ಲೈನ್ ಮಾಡಬೇಕಾದ್ರೆ, ಹೊಸ ರೈಲ್ವೆ ಮಾರ್ಗಗಳು ಮಾಡಿಕೊಡ್ಬೇಕಾದ್ರೆ ಜಾಗ ನಾವೇ ಕೊಡ್ತೀವಿ, 50% ಆಫ್ ದಿ ಕಾಸ್ಟ್ ನಾವು ಕೊಡ್ತೀವಿ. ಅದನ್ನ ನಾವು ರೈಲ್ವೆ ಮಾರ್ಗಗಳು ಮಾಡಿಕೊಡಲ್ವಾ, ರಸ್ತೆ ಮಾಡಿಕೊಡಲ್ವಾ ಅಂತ ಹೇಳ್ಬಿಡು. ಅದನ್ನ ಇವರು ಆಮಟೆ ಬಾರಿಸೋದು ಇಟ್ಬಿಟ್ಟು ಹೆಂಗೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹೀಗೆ ದೇಶದಲ್ಲಿ ಸರಿದಾರಿನಲ್ಲಿ ಹೋಗ್ತಾ ಇಲ್ಲ. ಒಂದು ಈಗ ಮಲ್ಲೇಸ್ ಇಲ್ಲದೆ ಇರ್ತಕ್ಕಂಥ ಚಳುವಳಿ, ಅದನ್ನ ಹೇಳಲಿಕ್ಕೂ ಸಾಧ್ಯ ಇಲ್ಲ ಮೈಸೂರಿನಲ್ಲಿ. ಮಲ್ಲೇಸ್ ಇಲ್ಲದೆ ಇರ್ತಕ್ಕಂಥ ಚಳುವಳಿಗಳು ಯಾರು ಇದ್ದುವ? ನಾನು ಗೊತ್ತಿರೋ ಮಟ್ಟಿಗಿಲ್ಲ. ಅದು ಕನ್ನಡ ಭಾಷೆ ಇರ್ಬೋದು, ನೀರಿದ್ದು ಸಂಸ್ಥೆ ಇರ್ಬೋದು, ಬೇರೆ ಇನ್ಯಾವುದೇ ಇರ್ಬೋದು, ರಂಗಾಯಣ ಇರ್ಬೋದು. ಮಲ್ಲೇಸ್ ಇಲ್ಲದೆ ಇರ್ತಕ್ಕಂಥ ಚಳುವಳಿಗಳೇ ಇಲ್ಲ. ಈಗ ನನಗೇನು ಭಯ ಆಗ್ತದೆ ಅಂದ್ರೆ, ಮೈಸೂರಿನಲ್ಲಿ ಯಾಕೆ ಚಳುವಳಿ ಮಾಡೋರು ಇವರು? ನೀನಿಲ್ಲಮ್ಮ ಮಾಡ್ತೀಯ? ಮಲ್ಲೇಸ್ ಹುಟ್ಟಿದ್ರೆ ಚಳುವಳಿ ಮಾಡಕ್ಕೆ. ಬಹಳ ಸಂತೋಷ, ನೀವು ಮಾಡಿದ್ರೆ ಬಹಳ ಸಂತೋಷ. ಮಲ್ಲೇಶ್ ಹೇಳುತ್ತಿದ್ದು ಏನಪ್ಪ ರಾಮದಾಸು ಮಲ್ಲೇಶು ಈಗ ಅವರೆಲ್ಲ ಆ ಕಾಲದಲ್ಲಿ ಇರ್ತದ. ಆ ತರ ಒಂದು ಚಳುವಳಿಯ ನಾಯಕತ್ವ ಕೊಡೋರೇ ಇದ್ದಾಗಿದ್ದಾರೆ. ಈಗ ನನಗೆ ಕಣ್ಣು ಕಾಣ್ತಾ ಇಲ್ಲ ಅಂತ ನಾನು ಹೇಳಲ್ಲ, ಇರ್ಬೋದು ನಾಳೆ. ಯಾಕಂತಂದ್ರೆ ಶೂನ್ಯ ಅಲ್ಲ ನಮ್ಮ ಜಗತ್ತು, ಮೈಸೂರು ಶೂನ್ಯ ಅಲ್ಲ, ಇನ್ನೊಬ್ರು ಹುಟ್ಕೋಬಹುದು. ಆದ್ರೆ ಈಗ ಮಲ್ಲೇಶು ಇಲ್ಲದೆ ಹೋದ್ರೆ ಏನಪ್ಪ ಚಳುವಳಿನೇ ಇಲ್ವೇನೋ ಮೈಸೂರು ನಗರದಲ್ಲಿ ಅಂತ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತಕ್ಕಂಥವ್ರು ಇಲ್ವೇನೋ ಅನಿಸ್ಬಿಡ್ತದೆ. ಈಗ ಮಲ್ಲೇಶ್ ಯಾವ್ದಾದ್ರು ಒಂದು ಅಧಿಕಾರ ಇರ್ತಕ್ಕಂಥ ಪಕ್ಷ ಸೇರ್ಕೋಬಹುದಾಗಿತ್ತಲ್ಲ. ಯಾವತ್ತಾರು ಹೋದ್ರ ಅಧಿಕಾರದ ಜೊತೆ ಹೋದ್ರ? ಹೋಗ್ಲಿಲ್ಲ. ಜನರ ಜೊತೆ ಇದ್ರು ಅಂತಕ್ಕಂಥದನ್ನ ಇವತ್ತು ನಾವು ತಿಳ್ಕೊಬೇಕಾದ್ರೆ, ದೇಶದ ಜನರ ಸಮಸ್ಯೆಗಳಿಗೆ ಧ್ವನಿಯಾಗಿದ್ರು, ಸಮಸ್ಯೆಗಳಿಗೆ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇಂಥ ಅನೇಕ ಸಮಸ್ಯೆಗಳು ದೇಶದಲ್ಲಿ ಇದ್ದಾವೆ. ನಾನು ಎಲ್ಲನೂ ಈಗ ಹೇಳಕ್ಕೆ ಸಮಯ ಇಲ್ಲ. ಪ್ರಜಾಪ್ರಭುತ್ವ, ಸಂವಿಧಾನ, ಮತ್ತು ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಏನಾಗಿದೆ ಅನ್ನೋದು ಇವೆಲ್ಲನೂ ಹೇಳಬೇಕು. ಟೈಮ್ ಇಲ್ಲ. ಯಾರು? ಸುದರ್ಶನ ಕೂತ್ಕೊಳ್ಳಪ್ಪ, ಸುದರ್ಶನ. ಕೂತ್ಗಳೇ, ನಾನು ಇದು ಮಾತಾಡಿ ಮುಗಿಸೇ ಇಲ್ಲ. ಆಮೇಲೆ ಕೂತ್ಕೊಳ್ಳಿ. ಭಾಷಾ ವಿಷಯದಲ್ಲಿ ಮಲ್ಲೇಶ್ನವ್ರಿಗಿದ್ದಂತ ಕ್ಲಾರಿಟಿ ನಮಗೆ ಯಾರಿಗೂ ಇಲ್ಲ ಅಂತಕ್ಕಂಥದ್ದು ಹೇಳಿದ್ರು. ಯಾಕೆಂದ್ರೆ ಮಲ್ಲೇಶ್ ಅವರು ಕನ್ನಡ ನಮ್ಮ ಮಾತೃ ಭಾಷೆಯಲ್ಲೇ ಮಾಧ್ಯಮ ಆಗಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಈ ವಿಜ್ಞಾನ ಎಲ್ಲ ಕನ್ನಡದಲ್ಲಿ ಕಲಿಬೇಕು ಅಂತ ಶಾಲೆ ಮಾಡ್ತಾರೆ. ನೀನು ಸೆಕ್ರೆಟರಿ ಆಗಿದೆಯಲ್ವೇನೆಯ? ಉಪಾಧ್ಯಕ್ಷ. ಕೂತು ಮತ್ತೆ ಯಾಕೆ ನಿಂತಿದ್ದೀಯ? ನಿನ್ನ ಸಲಹೆಯನ್ನು ಗಂಭೀರವಾಗಿ ಪರಿಗಣಿಸಲಾಗುವುದು. ನನಗೆ
ನೋಡಿ ಪಾಪ ಇವರು ಜೊತೆಲಿದ್ದವರು ಮೊದಲೇ ಜೊತೆ ಇತ್ತು. ಇಲ್ಲಿ ಬಹಳ ಜನ ಮಲ್ಲೇಶ್ ಚಿಂತನೆಗಳಲ್ಲಿ ಭಾಗಿಯಾಗಿದ್ದವರು, ಅವ್ರ ಜೊತೆ ಇದ್ದವರು, ಅವರ ಹೋರಾಟಗಳಲ್ಲಿ ಭಾಗವಹಿಸಿದವರು ಬಹಳ ಜನ ಇದ್ದಾರೆ. ಆದರೆ ಮೈಸೂರು ನಗರದಲ್ಲಿ ನನಗೆ ಯಾವಾಗಲೂ ಹೇಳ್ತಿದ್ರು, ಇತ್ತೀಚೆಗೆ ನಮ್ಮ ಮೈಸೂರು ನಗರ ಇದೆಯಲ್ಲ, ನ್ಯಾಷನಲ್ ಬಿಲ್ಡಿಂಗ್ ಹತ್ರ ಅಲ್ಲಿ ಚಳುವಳಿಗಳು ನಡೆಯುವು ಯಾವಾಗಲೂ. ಈಗ ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ಬೆಂಗಳೂರಿನಲ್ಲೂ ನಿಲ್ಲಿಸ್ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಫ್ರೀಡಂ ಪಾರ್ಕ್ನಲ್ಲೇ ಮಾಡಬೇಕು ಚಳುವಳಿನ. ನಾನು ಮಾಡಿರೋದಲ್ಲೇ, ಅದು ಕೋರ್ಟ್ನವ್ರು ಮಾಡಿಬಿಟ್ಟಿರೋದು, ಹೈಕೋರ್ಟ್ನವ್ರು ಮಾಡಿರೋದು, ನಾನು ಮಾಡಿರೋದಲ್ಲ. ಈಗ ನಿಮ್ಗೆ ಗೊತ್ತಾ, ನಿಮ್ಗೊಂದು ಕತೆ ಈಗ ಇತ್ತೀಚೆಗೆ ಆಗಿರೋದು ಹೇಳ್ಬಾರ್ದು. ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಿ ಮೆರಿಟ್ ಆಫ್ ದಿ ಕೇಸ್. ನಾವು ಒಂದು ಚಳುವಳಿ ಮಾಡಿದ್ದು, ಈ ಈಶ್ವರಪ್ಪ ಇದಕ್ಕೆ ಒಂದು ರಾಜೀನಾಮೆ ಕೊಡಬೇಕು ಅಂತ ಚಳುವಳಿ ಮಾಡಿದ್ದು. ಅದ್ರ ಮೇಲೆ ನಮ್ಮ ಮೇಲೆ ಪೊಲೀಸ್ನವ್ರು ಕೇಸ್ ಹಾಕಿದ್ರು. ಅದಕ್ಕೆ ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ ಏನು ಹಾಕ್ಬಿಟ್ಟಿದ್ದಾರೆ ಗೊತ್ತಾ, ಆ ಕೇಸ್ನ ನಾನು ಅದನ್ನ ರದ್ದು ಮಾಡಕ್ಕೆ ಹಾಕಿದ್ದೆ ಕೋರ್ಟಿಗೆ. ಅವರು ನನಗೆ 10,000 ರೂಪಾಯಿ ದಂಡ ಹಾಕಿದ್ರು. ಬೇರೆ ಕಡೆ ಫ್ರೀಡಂ ಪಾರ್ಕ್ನಲ್ಲಿ ಮಾಡಿಲ್ಲ, ಬೇರೆ ಕಡೆ ಮಾಡೋರೆ ಅಂತ ಹೇಳಿ 10,000 ರೂಪಾಯಿ ದಂಡ ಹಾಕಿದ್ರು. ಏನು ಮಾಡಬೇಕು? ಅದ್ರ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡಿದ್ದೀನಿ. ಗೊತ್ತಾಯ್ತೇನಪ್ಪ ಸುದರ್ಶನ? ಆಯ್ತು. ಸೊ ನಾನು ಸುಮ್ಮನೆ ಹೇಳಿದೆ, ನ್ಯಾಯಾಲಯಗಳ ತೀರ್ಪನ್ನು ನಾನು ಕಾಮೆಂಟ್ ಮಾಡಕ್ಕೆ ಹೋಗಲ್ಲ. ಈಗ ಈ ಥರ ನಡೆದದ್ದು ಹೇಳಿದೆ, ಈಗ ನಡೆದಿತ್ತು ಹಿಂಗೆ. ಆಮೇಲೆ ಇತ್ತೀಚೆಗೆ ಇದು ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ತೆಗೆದು ಚೀಫ್ ಮಿನಿಸ್ಟರ್ ಆಗಿದ್ದೀನಿ ನಾನು. ಏನು ಮಾಡೋಕ್ಕಾಗಲ್ಲ. ಕಾನೂನು ಎಲ್ರಿಗೂ ಒಂದು ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಆರ್ಟಿಕಲ್ 14 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ವಾ? ಅದರಿಂದ ಎಲ್ರಿಗೂ ಒಂದೇ ಇಲ್ಲ. ಚೀಫ್ ಮಿನಿಸ್ಟರ್ ಅವರು ಒಂದೇ, ಪ್ರೈಮ್ ಮಿನಿಸ್ಟರ್ ಅವರು ಒಂದೇ, ಎಷ್ಟು ಒಂದೇ, ಕಾನೂನು ದೃಷ್ಟಿಯಿಂದ ಎಲ್ಲ ಒಂದೇ. ಕಾಡ್ಚೆನ್ನೆಗೌಡ ಒಳ್ಳೆ ಜಾಗ ಬೇಕು ಅಂತ ಹುಡುಕಿ ನೋಡೋಣ. ಈ ಕರ್ನಾಟಕದ ತೆರಿಗೆ ನೀವು ಮಾಡಿದ್ದೀರಲ್ಲ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯಾರ್ಯಾರು ಮಾಡಬೇಕು, ಎಲ್ಲರಿಗೂ ಧನ್ಯವಾದಗಳು. ಸೊ ಇವೆಲ್ಲ ಇವತ್ತು ಸವಾಲು ಏನು ಅಂತಂದ್ರೆ, ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿತೀವಿ, ಸಂವಿಧಾನ ಉಳಿಲಿಲ್ಲ ನಾವ್ಯಾರು ಉಳಿಯಲ್ಲ ಇದನ್ನು ತಿಳ್ತೀವಿ. ಯಾಕೆಂದ್ರೆ ಮನುವಾದಿಗಳಿದಾರಲ್ಲ, ಮನುವಾದಿಗಳು ಇವತ್ತು ಈ ಸಂವಿಧಾನದ ಬಗ್ಗೆ ಅವರು ಅದಕ್ಕೆ ವಿರುದ್ಧವಾಗಿದೆ. ಯಾರ್ಯಾರು ಪಟ್ಟಭದ್ರ ಹಿತಾಸಕ್ತಿಗಳಲ್ಲ ಇದಕ್ಕೆ ವಿರುದ್ಧ. ನಿಮಗೆ ಗೋಲ್ವಾಲ್ಕರ್ ಏನು ಹೇಳಿದ್ರು, ಸಂವಿಧಾನ ಯಾರ್ಯಾರಲ್ಲ, ಸಾವರ್ಕರ್ ಏನು ಹೇಳಿದ್ರು, ನೀವು ಜ್ಞಾಪಕ ಮಾಡಿ. ಸಂವಿಧಾನ ಜಾರಿಯಾದಾಗ ಈ ಸಾವರ್ಕರ್ ಏನು ಹೇಳಿದ್ರು, ಗೋಲ್ವಾಲ್ಕರ್ ಏನು ಹೇಳಿದ್ರು ಅಂತ ಹೇಳ್ತಾರೆ. ಆಮೇಲೆ ದೇಶಭಕ್ತಿ ಬಗ್ಗೆ ಮಾತಾಡ್ತಾರೆ. ಯಾರಿಗೆ ದೇಶಭಕ್ತಿನೇ ಇದು ಅವರೇ ದೇಶಭಕ್ತಿ ಬಗ್ಗೆ ಜಾಸ್ತಿ ಮಾಡ್ತಾರೆ. ಈಗ ಎಡ್ಗೆ ವಾರ ಆಗಲಿ 1925 ಇಸ್ವಿನಲ್ಲಿ RSS ಪ್ರಾರಂಭ, ಅದರ ಅಧ್ಯಕ್ಷ 15 ವರ್ಷ ಇತ್ತು. RSSನ ಅಧ್ಯಕ್ಷ ಎಡ್ಗೆ ವಾರ.
ಅದಾದ್ಮೇಲೆ ಗೋಲ್ವಾಲ್ಕರ್ ಬಂದರು, ಗುರೂಜಿ. ಆಗ ಏನು ಸ್ವಾತಂತ್ರ್ಯ ಹೋರಾಟದ ತೀವ್ರತೆ ಇತ್ತು, ಆಗ ಇವರು ಯಾರು ಭಾಗವಹಿಸಿದ್ರು. 1942ನೇ ಇಸ್ವಿನಲ್ಲಿ ಕ್ವಿಟ್ ಇಂಡಿಯಾ, ಬ್ರಿಟಿಷರೇ ಬಿಟ್ಟು ತೊಲಗಿ ಅಂತ ಕರೆ ಕೊಟ್ಟರು ಮಹಾತ್ಮ ಗಾಂಧೀಜಿಯವರು. ಇವರು ಸಪೋರ್ಟ್ ಮಾಡಿದ್ರಲ್ಲ, ವಿರೋಧ ಮಾಡಿದ್ರು, ಅವ್ರ ಜೊತೆ ಸೇರ್ಕೊಂಡು ಅವರು ಈಗ ದೇಶಭಕ್ತಿ ಬಗ್ಗೆ ಪಾಠ ಮಾಡೋದು ನಮಗೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟದು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್. ಅವರು ಈಗ ನಮಗೆ ದೇಶಭಕ್ತಿ ಬಗ್ಗೆ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ ಅದು. ಸೊ ಈ ತರ ಎಲ್ಲ ದಾರಿ ತಪ್ಪಿಸ್ತಕ್ಕಂಥ ಕೆಲಸಗಳೆಲ್ಲ ನಡೀತಾ ಇದ್ದಾವೆ. ಈಗ ನಾವು ಮಲ್ಲೇಶ್ ಅವರನ್ನ ನೆನಪು ಮಾಡಿಕೊಂಡು ಅವರು ಯಾವ ಹೋರಾಟ ಮಾಡ್ತಾ ಇದ್ರು, ಹೋರಾಟ ಬಿಟ್ಟು ಹೋಗಿದ್ದಾರೆ, ಅದು ಮುಂದುವರಿಸ್ತಕ್ಕಂಥ ಕೆಲಸ ಮಾಡಿದೆ ಮಲ್ಲೇಶ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ. ಅವರ ಜನ್ಮದಿನೋತ್ಸವವನ್ನು ಆಚರಣೆ ಮಾಡೋದಕ್ಕೆ ಸಾರ್ಥಕ ಆಗ್ತದೆ ಅಂತ ಮಾತುಗಳಲ್ಲಿ ಸಂದರ್ಭದಲ್ಲಿ ವರ್ಷ ಆಚರಣೆ ಮಾಡೋದಕ್ಕೆ ಸಾರ್ಥಕ. ಮತ್ತೆ ಉಗ್ರನರಸಿಂಹೇಗೌಡ ಕೆಲವು ಕೈಗಾರಿಕೆಗಳ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ನಾನು ಒಂದು ಸಾರಿ ಎಲ್ಲ ಫ್ಯಾಕ್ಟ್ರಿ ಓನರ್ಸ್ ಎಲ್ಲ ಮಾಡ್ತೀನಿ, ಮೀಟಿಂಗ್ ಮಾಡಿ ಏನಾದರೂ ಕಾರ್ಮಿಕರಿಗೆ ಈ ಭಾಗದಲ್ಲಿ ಅನ್ಯಾಯ ಆಗಿದ್ದರೆ ಅನ್ಯಾಯ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನನಗೆ ಹೆಚ್ಚು ಮಾತಾಡಬೇಕು ಅಂತ ಅನಿಸಿದ್ರು ಕೂಡ ಸಮಯದ ಅಭಾವದಿಂದ ಹೆಚ್ಚು ಮಾತಾಡೋಕ್ಕಾಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ಮಲ್ಲೇಶ್ ಅವರು ನನಗೆ ರಾಜಕೀಯ ಬರೋಕ್ಕೆ ನಜೀರ್ಸ್ವಾಮಿ ಅವರು ಕಾರಣ, ಮಲ್ಲೇಶ್ ಅವರು ಕೂಡ ಕಾರಣ. ಅವ್ರದೊಂದು ಮಯೂರ ಪ್ರಿಂಟರ್ಸ್ ಅಂತ ಪ್ರಿಂಟಿಂಗ್ ಪ್ರೆಸ್ ಇತ್ತು. ನಾವು ಆರ್ಟ್ ಕಾಲೇಜ್ ಮುಗಿಸ್ಕೊಂಡು ಬಂದಮೇಲೆ ಅವ್ರು ಪ್ರೆಸ್ ಹೋಗ್ಕೊಂಡು ಹೋಗಿಲ್ಲ. ನಮಗೆ ಇವರೆಲ್ಲ ಇವರೇ ಗುರುಗಳು ನಮಗೆ. ಕೂತ್ಕೊಂಡ್ರಪ್ಪ, ಯಾಕೆ ಕೂತ್ಕೊಂಡ್ರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.